ಇವತ್ತು ಚಾಮರಾಜನಗರದಲ್ಲಿ ಒಂದು ಐತಿಹಾಸಿಕ ಸಭೆ ಇದೆ. ಇದೇ ತಿಂಗಳು 14ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಈ 72ನೇ ಸಪ್ತಾಹದ ಉದ್ಘಾಟನೆಯನ್ನು ಮಾಡಿದ್ರು. ಅದಾದಮೇಲೆ ಇದನ್ನ ಸಮಾರೋಪ ಸಮಾರಂಭವನ್ನು ಚಾಮರಾಜನಗರದಲ್ಲಿ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದರಿಂದ ಇವತ್ತು ಈ ಸಮಾವೇಶವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಸಮಾವೇಶ ಅತ್ಯಂತ ಯಶಸ್ವಿ ಆಗಲಿಕ್ಕೆ, ನೀವೆಲ್ಲರೂ ಅತ್ಯಂತ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಕಾರಣರಾಗಿದ್ದೀರಿ. ಅದಕ್ಕೆ ತಮಗೆಲ್ಲ ನಾನು ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ತಮ್ಮೆಲ್ಲರೂ ತಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ತಕ್ಷಣ ಆಮೇಲೆ ನಿಮ್ಗೆ ಎಲ್ರಿಗೂ ಉಪಹಾರದ ವ್ಯವಸ್ಥೆ ಮಾಡಿದ್ದೇವೆ. ಬಂದಂಥ ಎಲ್ಲ ಜನರಿಗೂ ಉಪಹಾರದ ವ್ಯವಸ್ಥೆ ಮಾಡಿ ದಯವಿಟ್ಟು ತಾವೆಲ್ಲರೂ ಕೂತ್ಕೋಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ತಮ್ಮನ್ನು ಮನವಿ ಮಾಡ್ತೇನೆ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ, ನಾವು ಮಾತಾಡ್ತಾ ನಿಂತ್ಕೊಳ್ಳೋ ಸಮಯ ಜಾಸ್ತಿ ಆಗುತ್ತೆ. ಇವತ್ತು ಈ ಕಾರ್ಯಕ್ರಮ 72ನೇ ಏನು ಇವತ್ತು ನಮ್ಮ ಸಪ್ತಾಹ ನಡೀತಾ ಇದೆ, ಇದು 72 ವರ್ಷದ ಹಿಂದೆ ಪ್ರಾರಂಭ ಆದಂಥ ಒಂದು ಸಹಕಾರ ಸಪ್ತಾಹ. ಈ ಸಪ್ತಾಹವನ್ನು ನವೆಂಬರ್ 14ನೇ ತಾರೀಕು ಪ್ರಾರಂಭ ಮಾಡಿದರು. ಅಲ್ಲಿಂದ ಪ್ರಾರಂಭ ಮಾಡಿ ಇವಾಗ 72 ವರ್ಷ ಆಗಿದೆ. ನವೆಂಬರ್ 14ನೇ ತಾರೀಕು ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದಂಥ ದಿನ ಅದು. ಅವರೆಲ್ಲರೂ ಈ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತೇಳಿ ಎಲ್ಲರೂ ಆಶಿಸಿ ಸಹಕಾರ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಸಹಕಾರ ಕೊಟ್ಟಂಥವ್ರು. ಅದರಿಂದ ಅಂಥವ್ರ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನವೆಂಬರ್ 14ರಿಂದ ಪ್ರಾರಂಭ ಮಾಡಿ 20ನೇ ತಾರೀಕುವರೆಗೆ 6 ದಿವಸದಲ್ಲಿ ಕಾರ್ಯಕ್ರಮ ಮುಕ್ತಾಯ ಮಾಡಬೇಕು ಅಂತೇಳಿ 14ರಿಂದ 6 ದಿವಸ 20ನೇ ತಾರೀಕು ಮುಕ್ತಾಯ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ಈ ಒಂದು ಸಪ್ತಾಹ ಸಮಾರಂಭವನ್ನು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಈ ಸಲ ನಮಗೆ ಈ ಒಂದು ಸಮಾರೋಪ ಸಮಾರಂಭವನ್ನು ಅವಕಾಶವನ್ನು ಕೊಟ್ಟದ್ದು ನಮಗೆಲ್ಲರೂ ಭಾಳ ಸಂತೋಷ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಳ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀರಿ. ಇವತ್ತು ನಮ್ಮ ಸರ್ಕಾರ ಬಂದು ಇಲ್ಲಿಗೆ ಇವತ್ತಿಗೆ 2 ವರ್ಷ 6 ತಿಂಗಳಾಗಿದೆ. ಈ 2 ವರ್ಷ 6 ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಂತ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅತ್ಯಂತ ಹೆಚ್ಚು ಬಡವರ ಪರವಾಗಿ, ರೈತರ ಪರವಾಗಿ, ದೀನದಲಿತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿ ಇವತ್ತು ಯಶಸ್ವಿ ಸರ್ಕಾರ ಎಂದು ಹೆಸರು ಗಳಿಸಿದೆ. ಈ ಸರ್ಕಾರ ಹೆಸರು ಗಳಿಸಲಿಕ್ಕೆ ನಾವು ಅನೇಕ ಕಾರ್ಯಕ್ರಮ ಜಾರಿ ಮಾಡಿ ತಾವೆಲ್ಲ ಗಮನಿಸಿದ್ದೀರಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಇವತ್ತು ನಾವೇನೇನು ಕಾರ್ಯಕ್ರಮಗಳನ್ನ ಮಾಡಿದ್ವಿ, ಇವತ್ತು ಎಲ್ಲರೂ ಬಡವ್ರಿಗಾಗಿ ಮಾಡಿದಂಥ ಕಾರ್ಯಕ್ರಮ, ಬಡವ್ರಿಗಾಗಂತ ಮಾಡಿದಂಥ ಕಾರ್ಯಕ್ರಮಗಳನ್ನ ಇವತ್ತು BJP ಮತ್ತು JDSನವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಏನೋ ಈ ಸರ್ಕಾರ ಪಾಪರಾಗೋಗಿದೆ ಅಂತೇಳಿ. ಇವತ್ತು ಬೆಳಿಗ್ಗೆ ಒಂದು ಘಟನೆ ನಡೆದಿದೆ ಅಂತ ತಮ್ಗೆ ಹೇಳಬೇಕು, ನಾನು ಮುಖ್ಯಮಂತ್ರಿಗಳಿಗೂ ಹೇಳ್ಬೇಕಾದ್ರೆ ಬೆಳಿಗ್ಗೆ ಏನು ಘಟನೆ ನಡೆದಿದೆ ಅಂತೇಳಿ BJP ಕೆಲವು ಕಾರ್ಯಕರ್ತರು ಏನೋ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಬ್ಲಾಂಕೆಟ್ ಇಟ್ಕೊಂಡು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು. ಈ ಸರ್ಕಾರನ ಟೀಕೆ ಅಂದರೆ ನಾವೇನು ಇವತ್ತು ಬಡವರಿಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಅದು BJP ಅವರಿಗೆ JDSನವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ದಿನನಿತ್ಯ ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಟೀಕೆಗಳು ಮಾಡ್ತಕ್ಕಂಥದ್ದು, ಸ್ಟ್ರೈಕ್ ಮಾಡ್ತಕ್ಕಂಥದ್ದು, ಇಲ್ಲಿ ಸಲದ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಈ ಸರ್ಕಾರಕ್ಕೆ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಸಹ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಜನರು ನೋಡಿದ್ರೆ ನನಗೆ ಅನ್ನಿಸ್ತದೆ ನಮ್ಮ ಸರ್ಕಾರದ ಮೇಲೆ ಇವತ್ತು ಭಾಳ ಪ್ರೀತಿ ಇಟ್ಟಿದ್ದಾರೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ನಾಯಕತ್ವಕ್ಕೆ ಅವರು ಸೇರಿರ್ತಕ್ಕಂಥ ಅಪಾರವಾದಂಥ ಬೆಂಬಲ ಕೊಡ್ತಕ್ಕಂಥ ಸೂಚನೆಗಳು ಇದರಿಂದಲೇ ನಮ್ಗೆ ಕಾಣ್ತದೆ. ಆದ್ದರಿಂದ ತಾವ್ಯಾರು ಈ BJP JDSನವ್ರು ಇವತ್ತೇನು ಟೀಕೆ ಟಿಪ್ಪಣಿ ಮಾಡೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇನ್ನೂ 2.5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾವೇನು ಕಾರ್ಯಕ್ರಮ ಜಾರಿ ಮಾಡಿದ್ದೇವೆ ಅದನ್ನೆಲ್ಲ ನಿರಂತರವಾಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಆಗಿನ್ನೂ ಹೊಸ ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೆ, ರೈತರಿಗೆ, ಹಳ್ಳಿಯ ಅಭಿವೃದ್ಧಿಗೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಸಂತೋಷ. ನೀವು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಜನ ಬಂದು ಸೇರಿದ್ದೀರಿ, ಭಾಳ ಸಂತೋಷ. ತಮ್ಮೆಲ್ಲರೂ ಮತ್ತೆ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಿ. ದಯಮಾಡಿ ಮುಖ್ಯಮಂತ್ರಿಗಳು ಭಾಷಣ ಆಗೋ ತನಕ ಯಾರು ಎದ್ದೋಗಬೇಡಿ. ಅಲ್ಲಿ ಊಟ ಕೊಡೋದು ನಿಲ್ಲಿಸಿದ್ದೀವಿ. ಊಟ ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಆಮೇಲೆ ತಮ್ಮೆಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ಜನರಿಗೂ ಉಪಹಾರದ ವ್ಯವಸ್ಥೆ ಮಾಡಿದ್ವಿ. ನಾವು ಸುಮಾರು ಇಲ್ಲಿ 35,000-40 ಸಾವಿರ ಜನಕ್ಕೆ ಉಪಹಾರದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ರಿಗೂ ಸಿಗ್ತದೆ, ಎಲ್ರಿಗೂ ಉಪಹಾರ ಸಿಗುತ್ತೆ. ನಾವು 50 ಕೌಂಟರ್ಗಳು ಮಾಡಿದ್ದೀವಿ. 50 ಕಡೆದು ನಿಮಗೆ ತಿಂಡಿ ಉಪಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ದಯಮಾಡಿ ತಾವು ಯಾರು ಎದ್ದೋಗಬಾರ್ದು ಅಂತೇಳಿ ನಮ್ಮ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮ ಇನ್ನೂ 2-3 ಜನ ನಮ್ಮ ರಾಜಣ್ಣವ್ರು ಮಾತಾಡ್ತಾರೆ, GT ದೇವೇಗೌಡರು ಮಾತಾಡ್ತಾರೆ. ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ, 5-5 ನಿಮಿಷದಲ್ಲಿ ಭಾಷಣ ತಾವು ಮುಗಿಸ್ಬೇಕು.
ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.